ಸಿಸ್ಟರ್, 5 ವರ್ಷಗಳ ಡಿಬೇಟ್ನಲ್ಲಿ ವೈಯಕ್ತಿಕವಾಗಿ ನಾವು ಯಾರನ್ನು ತೇಜೋವಧೆ ಮಾಡೋದಿಲ್ಲ. ಅಕಸ್ಮಾತ್ ತೇಜೋವಧೆ ಮಾಡಿದ್ದೇ ಆಗಿದ್ದರೆ ಕ್ಷಮೆ ಕೇಳ್ತೇವೆ. ಇವತ್ತು ನಾವಿಲ್ಲಿ ಬಂದಿರೋದು ಡಿಸ್ಕಸ್ ಮಾಡೋದಕ್ಕೆ, ಆರೋಗ್ಯಯುತವಾದಂಥ ಡಿಸ್ಕಷನ್. ಇಲ್ಲಿ ಸಿದ್ದರಾಮಯ್ಯನವರಾಗಿರಲಿ, ದೇವೇಗೌಡರ ಕುಟುಂಬ ಆಗಿರಲಿ, ದೇವೇಗೌಡ ಸಾಹೇಬ್ರ ಕುಟುಂಬ ಜಾತ್ಯತೀತ ಅಲ್ಲ, ಅವರು ತಮ್ಮದೇ ಕುಟುಂಬವನ್ನೇ ಬೆಳೆಸಕ್ಕೆ ಬಂದಿರೋರು ಅಂತ. ಈ ದೇಶದಲ್ಲಿ ಹುಟ್ಟಿರೋ ಮಗುವನ್ನು ಕೇಳಿ ಕಾಂಗ್ರೆಸ್ ಪಕ್ಷವನ್ನು ನಡೆಸ್ತಾ ಇರೋರು ಯಾರು ಅಂತ. ಕಾಂಗ್ರೆಸ್ ಪಕ್ಷದ ಈಗಿನ ಅಧ್ಯಕ್ಷರನ್ನು ಪಿ ಚಿದಂಬರಂ, ಹಣಕಾಸು ಮಂತ್ರಿ, ಎಲ್ಲಿ ಕಾಂಗ್ರೆಸ್ನ ಪ್ರಭಾವಿ ನಾಯಕ, ಅವ್ರ ಮಗ ಮೊನ್ನೆ ತಾನೇ ಹೇಳಿದರು, ನಮ್ಮ ನಾಯಕರಷ್ಟೇ ಅವರು ಯಾರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ನಿಜವಾದಂಥ ಹೈಕಮಾಂಡ್ ಸೋನಿಯಾ, ರಾಹುಲ್ ಮತ್ತು ಪ್ರಿಯಾಂಕಾ ಅಂತ ನಾವು ಹೇಳಿದ್ದಲ್ಲ, ಅವರದೇ ಪಕ್ಷದ ಪಿ ಚಿದಂಬರಂ ಮಗ. ಸೊ ಇದೆಲ್ಲ ಇಡೀ ದೇಶಕ್ಕೆ ಗೊತ್ತಿದೆ. ಕಾಂಗ್ರೆಸ್ಸು ಇಂಡಿ ಮೈತ್ರಿಕೂಟ ಯಾರ ಜೊತೆ ಇದೆ? ಇಂಡಿ ಮೈತ್ರಿಕೂಟ ಇರೋದು RJD ಇರ್ಬೋದು, DMK ಇರ್ಬೋದು, ಅನೇಕ ಏನು ಪ್ರಾದೇಶಿಕ ಪಕ್ಷಗಳು ಈ ದೇಶದಲ್ಲಿದೆ, ಅಂಥವ್ರ ಜೊತೆ ಇಂಡಿ ಮೈತ್ರಿಕೂಟ ಇದೆ. ಪ್ರಾದೇಶಿಕ ಪಕ್ಷಗಳನ್ನು ನಡೆಸ್ತಾ ಇರೋರು ಯಾರ್ಯಾರು? ಅದರ ಅಧ್ಯಕ್ಷರು ಯಾರು? ಅದಕ್ಕೆ ಬಂಡವಾಳ ಹಾಕಿರೋರು ಯಾರು? ಈ ದೇಶದಲ್ಲಿ ಹೋರಾಟ ಮಾಡೋದಕ್ಕೆ ಅವರು ಯಾವ್ಯಾವ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ? ಲಲು ಪ್ರಸಾದ್ ಯಾದವ್ ಜೊತೆ ಹಾಕಿದ್ದೀರಾ, ಅಥವಾ ಅವ್ರ ಮಗನ ಜೊತೆ ಹಾಕಿದ್ದೀರಾ? ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಯಾದವ್ ಜೊತೆ ಹಾಕಿದ್ದೀರಾ? ಇಲ್ಲಿ ತಮಿಳುನಾಡಲ್ಲಿ DMK ಪಕ್ಷದ ಈಗ ಮುಖ್ಯಮಂತ್ರಿ ಜೊತೆ ಹಾಕಿದ್ದೀರಾ? ಇವೆಲ್ಲವನ್ನು ಇವ್ರದ್ದೇ 108 ತೂತು ನಮ್ದನ್ನೇ ಹೇಳಕ್ಕೆ ಬರ್ತಾರೆ. ಕುಮಾರಸ್ವಾಮಿ ಅಧ್ಯಕ್ಷರು, ದೇವೇಗೌಡರು ಅಧ್ಯಕ್ಷರು ಅಂತ. ದೇವೇಗೌಡ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ 94ರಲ್ಲಿ ಯಾರ್ಯಾರಿದ್ರು ತೆಗಿರಿ? ಶಾಂತಿಯ ತೋಟ ಎಲ್ಲ ಧರ್ಮದವರು, ಮುಸ್ಲಿಮು, ಹಿಂದೂ, ಕ್ರೈಸ್ತ ಎಲ್ಲರೂ ಸಹ ಇದ್ದರು. ಕುರುಬ ಜಾತಿಯವರು ಇದ್ದರು. ಇದೇ ಸಿದ್ದರಾಮಯ್ಯನವರು ಹಣಕಾಸು ಮಂತ್ರಿ. ಲಿಂಗಾಯತ ಸಮುದಾಯದಲ್ಲಿ JH ಪಟೇಲ್ ಸಾಹೇಬ್ರಿದ್ರು. ಮುಸ್ಲಿಂ ಸಮುದಾಯದಲ್ಲಿ ನಮ್ಮ CM ಇಬ್ರಾಹಿಂ ಸಾಹೇಬ್ರಿದ್ರು. SC ಮಾದೇವಪ್ಪ SC ಸಮುದಾಯದಲ್ಲಿದ್ದರು. ಜಾರಕಿಹೊಳಿ, ಉಮೇಶ್ ಕತ್ತಿ, ಎಂತೆಂಥ ಘಟಾನುಘಟಿಗಳು, ಬೊಮ್ಮಾಯಿಯವರು, ಜಾಲಪ್ಪನವರು, ಇವರೆಲ್ಲರೂ ಸಹ ದೇವೇಗೌಡರು ಗರಡಿಯಲ್ಲಿ ಬೆಳೆದು ಬಂದಂಥ ಮಹಾನ್ ನಾಯಕರು. ಇವತ್ತು ಸುಮಾರು ಜನ ತೀರ್ಕೊಂಡಿದ್ದಾರೆ, ಸುಮಾರು ಜನ ಅವ್ರ ಮಕ್ಕಳೆಲ್ಲ ಬದುಕಿದ್ದಾರೆ. ಬದಲಾದ ಸನ್ನಿವೇಶದಲ್ಲಿ ಬದಲಾದ ಪಕ್ಷಗಳಿಗೆ ಹೋಗಿದ್ದಾರೆ. ಅದೇ ದೇವೇಗೌಡ ಸಾಹೇಬರು ಪ್ರಧಾನಮಂತ್ರಿ ಆಗಿದ್ದಾಗ ದೆಹಲಿಯಲ್ಲಿ 4 ಜನ ಮಂತ್ರಿಗಳು ಈ ರಾಜ್ಯದಿಂದ. 1 ದೇವೇಗೌಡ ಸಾಹೇಬರು ಒಕ್ಕಲಿಗ ಸಮುದಾಯದವರು, 2 ಇಬ್ರಾಹಿಂ ಸಾಹೇಬರು ಮುಸ್ಲಿಂ ಸಮುದಾಯದವರು, ಜಾಲಪ್ಪ ಸಾಹೇಬರು ಬಂದ್ಬಿಟ್ಟು ನಮ್ಮ ಬಂಗಾರಪ್ಪ ಸಮುದಾಯದವರು, ಅದ್ರ ಜೊತೆಗೆ ಇನ್ನೊಬ್ರು ಇದ್ರು ಬೊಮ್ಮಾಯಿ ಸಾಹೇಬರು. ಏನು ಬೊಮ್ಮಾಯಿ ಇದ್ರು ಅವ್ರ ತಂದೆಯವರು ಲಿಂಗಾಯತ ಸಮುದಾಯದವರು. 4 ಜನ 4 ಜಾತಿಯವರು. ಅದೇ ದೇವೇಗೌಡರು ಒಕ್ಕಲಿಗರನ್ನ ಇಟ್ಕೊಂಡ್ಬಿಟ್ಟು ಇವ್ರು 3 ಜನ ತಂದು ಬಿಸಾಕಿದ್ರೆ ಅವತ್ತೇನನ್ನೋರು? ಈ ರಾಜ್ಯದ ಜನ ಒಕ್ಕಲಿಗರನ್ನ ಬೆಳೆಸ್ಕೊಂಡು ತನಗೋಸ್ಕರ ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಎಲ್ಲರನ್ನು ತುಳಿದ ಅಂತ ಹೇಳೋರು. ಇವತ್ತು ಮಾತನಾಡ್ತಾರೆ ದೇವೇಗೌಡ ಸಾಹೇಬ್ರ ಬಗ್ಗೆ. ದೇವೇಗೌಡ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ ಹೇಳ್ತೀನಿ ಕೇಳ್ರಿ, DB ಚಂದ್ರೇಗೌಡರು ಇದ್ರು, ಅದ್ರ ಜೊತೆಗೆ ಬೈರೇಗೌಡರು ಇದ್ರು, ಮತ್ತು ನಾಗೇಗೌಡರು, ಮತ್ತು ಅದ್ರ ಬಿಟ್ಟರೆ HG ಗೋವಿಂದೇಗೌಡರು, ಮತ್ತು D ನಾಗರಾಜೇಂದ್ರವರು ಇನ್ನೂ ಬದುಕಿದ್ದಾರೆ. ದೇವೇಗೌಡರು ಸಮಕಾಲೀನರು. ಬಚ್ಚೇಗೌಡರು ಇದ್ರು. ಇವರೆಲ್ಲರೂ ಅದನ್ನು ಹೇಳೋದು ಬಿಟ್ಬಿಟ್ಟೆ. ಇವತ್ತು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮೊದಲೇ ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ತಿಳ್ಕೊಂಬಿಡಿ, ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಪೋಸ್ಟನ್ನು ಕೊಟ್ಟದ್ದೇ ದೇವೇಗೌಡರು. JH ಪಟೇಲ್ರಿಗೆ, ಸಿದ್ದರಾಮಯ್ಯನವ್ರಿಗೆ. ತೆಗಿರಿ ಕಾಂಗ್ರೆಸ್ ಪಕ್ಷದ. ಇವತ್ತು ಕೊಟ್ಟಿದ್ದಾರೆ, ಈಗ ನನ್ನ ಮೊನ್ನೆ. ಅದು ಯಾವಾಗ? ಇದೇ SC ಸಮುದಾಯದ ನಮ್ಮ ಏನು ಇವತ್ತು ಪಾಪ ಅಯ್ಯೋ ನಾನು ಮುಖ್ಯಮಂತ್ರಿ ಆಗಲಿಲ್ಲ, ನಾನು ಹಿಂದುಳಿದ ಸಮುದಾಯದನು, SC ಸಮುದಾಯನನ್ನು ತೊಳೆದುಬಿಟ್ರಲ್ಲಪ್ಪ ಸೋಲಿಸಿ ಅಂತ G ಪರಮೇಶ್ವರ್ ಅವರು ಹೇಳ್ತಾ ಇದ್ರು. ಕುಮಾರಸ್ವಾಮಿ ಅವರು ಕಾಲ್ಗಟ್ಟಲ್ಲಿ ಮುಖ್ಯಮಂತ್ರಿ ಆದಾಗ ಹೋಗ್ಲಿ ಅಂತೇಳಿ ಉಪಮುಖ್ಯಮಂತ್ರಿ ಮಾಡಿದ್ರು ಅವ್ರನ್ನ. ಕಾಂಗ್ರೆಸ್ ಪಕ್ಷದಲ್ಲಿ ಉಪಮುಖ್ಯಮಂತ್ರಿಗಳೇ ಇರಲಿಲ್ಲ. ಇವತ್ತು 2.5 ವರ್ಷ ಆಯಿತು ಸಿದ್ದರಾಮಯ್ಯವ್ರು ಬಂದು. DK ಶಿವಕುಮಾರ್ ಮೈಸೂರು ಭಾಗದಲ್ಲಿ ಹಗಲು ರಾತ್ರಿ ಕಾಡಿ ಬೇಡಿ ಒಕ್ಕಲಿಗ ಸಮುದಾಯವನ್ನು ಒಂದು ಪೆನ್ ಕೊಡಿ, ಒಂದು ಪೇಪರ್ ಕೊಡಿ, ನಾನು ಏನಾದರೂ ಮಾಡಿ ನಿಮ್ಮ ಋಣ ತೀರಿಸ್ತೀನಿ ಒಕ್ಕಲಿಗರಿಗೆ ಅಂತೇಳಿ ಈ 137 ಮ್ಯಾಂಡೇಟ್ರಿಯನ್ನು ಗೆದ್ದು ತಗೊಂಡು ಬಂದರು. ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾರೆ, DK ಶಿವಕುಮಾರ್ ಹೇಳ್ತಾರೆ ಪಾಪ ಅವ್ರ ತಮ್ಮ ಇದೇ ಒಬ್ಬ ಮುಸಲ್ಮಾನ ಅಹಿಂದ ಅಂತಾರಲ್ಲ, ಇವತ್ತು ಬೈತಾರೆ ಯಾರು ಸಿದ್ದರಾಮಯ್ಯನವ್ರನ್ನ, ಕೆಳಿಕಿಳಿರಿ ಅಂತ. ಶಿವಗಂಗಾ ಯಾವ ಕ್ಯಾಸ್ಟು? ದಾವಣಗೆರೆಯ ಒಬ್ಬ MLA, ಈ ರಾಮನಗರದ MLA ಇಕ್ಬಾಲ್ ಹುಸೇನ್ ಯಾವ ಕ್ಯಾಸ್ಟು? ಯಾಕೆ ಸಿದ್ದರಾಮಯ್ಯ ಬೈತಾವ್ರು? ಇವರೆಲ್ಲ ಹಿಂದಾದರು, ಇವು ಒಕ್ಕಲಿಗರು ಬೈತಾವ್ರ? ಒಬ್ಬ ಒಕ್ಕಲಿಗರು ಬೈತಾ ಇಲ್ಲ. ಅದೇ DK ಶಿವಕುಮಾರ್ ಏನು ಹೇಳ್ತಾರೆ, ನಾವು ಏನು ರಾಹುಲ್ ಗಾಂಧಿ ಖರ್ಗೆ ಅವರ ಮಧ್ಯೆ ಮತ್ತು ಏನು ಅವರ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವ್ರ ಮಧ್ಯೆ ಮ್ಯಾಂಡೇಟ್ 2.5 ವರ್ಷ ಆಗಿದೆ. ಅದನ್ನು ಸಿದ್ದರಾಮಯ್ಯನವರು ಹೇಳಿ ಪಕ್ಷವನ್ನು ಮುಖ್ಯಮಂತ್ರಿ ಆದಾಗ ಸ್ಥಾನ ಬಿಟ್ಟು ಹೋದಾಗ ಈ ರಾಜ್ಯದ ಜನತೆಗೆ ಹೇಳ್ತಾರೆ ಅಂತೇಳಿ DK ಶಿವಕುಮಾರ್ ಹೇಳಿದ್ರು ಈಗ ಒಂದು ವಾರದಲ್ಲಿ ದೆಹಲಿಯಿಂದ ಬಂದಾಗ. ಸಿದ್ದರಾಮಯ್ಯನವರು ಅದಾಗಿದ್ದೇ ತಡ. ಯಾವುದು? DK ಶಿವಕುಮಾರ್ ದೆಹಲಿಗೆ ಹೋಗಿ ಬಂದಿದ್ದೇ ತಡ.
ಅದಾದ್ಮೇಲೆ ಯಾರ್ಯಾರು ಹೋಗಿದ್ರು ಡೆಲ್ಲಿಗೆ? ರಾಜಣ್ಣ ಹೋಗ್ತಾರೆ, ಮತ್ತೆ ಜಾರಕಿಹೊಳಿ ಅವರು ಹೋಗ್ತಾರೆ. ಅವರಿಬ್ಬರು ಹೋಗಿ ದೆಹಲಿಯಲ್ಲಿ ಏನು ಮಾತುಕತೆ ಮಾತಾಡಿ ಬಂದರು. ಮತ್ತೆ ಇವತ್ತು ಕೇಳ್ತಾರೆ ಯಾರು, ಯಾಕೆ ನಿಮ್ಮ ಉಪಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗ್ತಾ ಇದ್ದೀರಂತ ನೀವೇ ಕೇಳಿದಿರಿ ನಿಮ್ಮ ಮಾಧ್ಯಮ. ನಾನು ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ನೋಡಿ ಮೇಡಮ್, ಇವತ್ತು ದೇವೇಗೌಡರು ಕಾಲ್ಗಡತಲ್ಲಿ ಯಾರ್ಯಾರು ಹೋದ್ರೋ ಹೊಂಟೋಗ್ಲಿ, ಸಂತೋಷ. ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಇವತ್ತು ರಾಜ್ಯದಲ್ಲಿ ಏನಾಗಿದ್ದಾರೆ ಅಂತ ಗೊತ್ತಿದೆ. ದೇವೇಗೌಡರು ಸಾಹೇಬ್ರು ಕೈ ಗರಡಿಯಲ್ಲಿ ಬೆಳೆದವರು. ಅದಾದ ನಂತರ ಸಿದ್ದರಾಮಯ್ಯನವ್ರನ್ನ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಕರ್ಕೊಂಡು ಹೋದವರು ಯಾರು? ಪಾಪ ಇಲ್ಲಿ ನೋಡಿ, ಶ್ರೀನಿವಾಸ್, SM ಕೃಷ್ಣ. ಪಾಪ SM ಕೃಷ್ಣ ಅವ್ರು ಬದುಕಿಲ್ಲ, ಶ್ರೀನಿವಾಸ್ ಅವ್ರು ಬದುಕಿಲ್ಲ. ನಿಜವಾಗ್ಲೂ ಬದುಕಿರೋರು ಯಾರು ಅಂದ್ರೆ ವಿಶ್ವನಾಥ್, ಕುರುಬ ಸಮುದಾಯದ ವಿಶ್ವನಾಥ್. ಆಗಿರ್ಬೋದು, ಶಿವಗಂಗಾ ಆಗಿರ್ಬೋದು, ಬೈತಾ ಇಲ್ಲ ಅಂದ್ರೆ ಬಿಟ್ಟುಕೊಡಿ DK ಶಿವಕುಮಾರ್ಗೆ ಅಂತ ಹೇಳ್ತಾ ಇರುವಂತದ್ದು. ಇವತ್ತು H ವಿಶ್ವನಾಥ್ ಯಾವ ಜನಾಂಗ ಮೇಡಮ್ ಅವರೇ? ಪ್ರಬಲ ನಾಯಕ, ಕುರುಬ ಸಮುದಾಯದ ಪ್ರಬಲ ನಾಯಕ ವಿಶ್ವನಾಥ್. ಹೀನಾಮಾನವಾಗಿ ಬೈತಾರೆ ಸಿದ್ದರಾಮಯ್ಯನವ್ರನ್ನ. ಅಂತವನನ್ನೇ ತುಳಿದ್ಬಿಟ್ಟು ಅನ್ಪಾಲಿಶ್ಡ್ ಡೈಮಂಡ್ SM ಕೃಷ್ಣ ಅಂತ ಸೋನಿಯಾ ಗಾಂಧಿಗೆ ಕಂಪ್ಲೇಂಟ್ ಮಾಡಿದವರು ಯಾರು? ಇದೇ ಸಿದ್ದರಾಮಯ್ಯ. ಬಿಜೆಪಿ ಹೋದ್ರು SM ಕೃಷ್ಣ ಅವರು.